ನಮಸ್ಕಾರ ಸ್ನೇಹಿತರೆ, ತಮಿಳುನಾಡು ರಾಜಕೀಯದಲ್ಲಿ ನಡೀತಾ ಇರುವಂತಹ ಎಲ್ಲಾ ವಿಷಯಗಳು ನಿಮ್ಗೆ ಗೊತ್ತಿದೆ. ಸದ್ಯಕ್ಕೆ ಅಲ್ಲಿ ಟಿವಿಕೆ ಆಡಳಿತವನ್ನ ನಡೆಸ್ತಾ ಇದೆ. ದಳಪತಿ ವಿಜಯ್ ಅವರಿಗೆ ಅಭೂತಪೂರ್ವವಾದಂತಹ ಬೆಂಬಲ ಜನರ ಕಡೆಯಿಂದನೂ ಸಿಗ್ತಾ ಇದೆ, ಹಾಗೆಯೇ ಅವರ ಮಿತ್ರ ಪಕ್ಷಗಳಿಂದ ಕೂಡ ಸಿಗ್ತಾ ಇದೆ. ಆದ್ರೆ ಡಿಎಂಕೆ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದೆ, ಈ ಸರ್ಕಾರ 3 ತಿಂಗಳು ಅಥವಾ 6 ತಿಂಗಳು ಒಳಗಡೆ ಬಿದ್ದು ಹೋಗ್ಬಿಡ್ತದೆ. ಇವರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೋ ಅವರು ತಮ್ಮ ಬೆಂಬಲವನ್ನು ವಾಪಸ್ ತಗೊಳ್ತಾರೆ, ಈ ರೀತಿಯಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಆ ರೀತಿ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಡಿಎಂಕೆ ಇಂದ ದೂರ ಆಗಿರುವಂತಹ ಕಮ್ಯುನಿಸ್ಟ್ ಪಕ್ಷಗಳು ಈಗ ಮುಂದೆ ನಾವು ಯಾವತ್ತೂ ಕೂಡ ಡಿಎಂಕೆ ಜೊತೆ ಸೇರೋದಿಲ್ಲ, ಡಿಎಂಕೆ ಸದ್ಯದಲ್ಲೇ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ, ಆದ್ರಿಂದ ಇವರು ಕೂಡ ಕೋಮುವಾದಿಗಳಿಗೆ ಸಪೋರ್ಟ್ ಮಾಡ್ತಾರೆ, ಹಾಗಾಗಿ ನಾವು ಅವ್ರ ಜೊತೆ ಸೇರೋದಿಲ್ಲ, ಈ ರೀತಿಯಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದರ ನಡುವೆ ಅಣ್ಣಾಮಲೈಯವರು ಪ್ರಾರಂಭ ಮಾಡಿರುವಂತಹ ವಿ ದಿ ಲೀಡರ್ಸ್ ಮೂವ್ಮೆಂಟ್ ಏನಿದೆ, ಇದಕ್ಕೆ ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ ಇವರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹದ್ದು. ತಮಿಳುನಾಡಿನ ಕೆಲವು ಸಿನಿಮಾ ತಾರೆಯರು ಕೂಡ ಈಗ ಅಣ್ಣಾಮಲೈ ಜೊತೆಗೆ ನಿಲ್ಲುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಅಣ್ಣಾಮಲೈಗೆ ಯಾವ ಸಿನಿಮಾ ತಾರೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ? ಇದರಿಂದಾಗಿ ಮುಂದಿನ ದಿನಗಳಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಯಾವ ರೀತಿಯಂತ ಬದಲಾವಣೆ ಆಗ್ಬಹುದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅದರ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಅಣ್ಣಾಮಲೈ ಬಿಜೆಪಿಯಿಂದ ಹೊರ ಬಂದು ತಮ್ಮದೇ ಆದಂತಹ ಒಂದು ದಾರಿಯನ್ನ ಕಂಡುಕೊಂಡು ಅದರಲ್ಲಿ ಮುನ್ನುಗ್ತಾ ಇದ್ದಾರೆ. ಅವರು ತಮಿಳುನಾಡಿನ ಜನರ ಸಪೋರ್ಟ್ ಅನ್ನ ಪಡ್ಕೊಳ್ಳಿಕ್ಕಾಗಿ ವಿ ದಿ ಲೀಡರ್ಸ್ ಅನ್ನೋ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಅಭಿಯಾನಕ್ಕೆ ಅಭೂತಪೂರ್ವವಾದಂತಹ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಈಗಾಗಲೇ 17 ಲಕ್ಷಕ್ಕೂ ಅಧಿಕ ಜನ ಇವರ ಈ ಒಂದು ವೇದಿಕೆ ಏನಿದೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಅದರ ಮೆಂಬರ್ ಆಗಿ ಈಗ ಗುರುತಿಸಿಕೊಂಡಿದ್ದಾರೆ. ಹಾಗೇನೆ ಅಣ್ಣಾಮಲೈಗೆ ತಮಿಳುನಾಡು ಚಿತ್ರರಂಗದ ಕಡೆಯಿಂದ ಕೂಡ ಒಂದಿಷ್ಟು ಸಪೋರ್ಟ್ ಸಿಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ತಮಿಳುನಾಡಿನಲ್ಲಿ ಎಐಡಿಎಂಕೆ ಅನ್ನೋದು ಛಿದ್ರ ಆಗಿ ಹೋಗಿದೆ. ಆ ಪಕ್ಷಕ್ಕೆ ಸರಿಯಾದಂತಹ ನಾಯಕತ್ವವಿಲ್ಲ, ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪಕ್ಷ ತನ್ನ ಗತವೈಭವವನ್ನು ಪಡ್ಕೊಳ್ತದೆ ಅನ್ನೋದು ಡೌಟ್ ಅನಿಸ್ತಾ ಇದೆ. ಹಾಗೇನೆ ಡಿಎಂಕೆ ಕೂಡ ಅಷ್ಟೇ, ಮುಂದಿನ ದಿನಗಳಲ್ಲಿ ಅಧಿಕಾರದ ಗದ್ದುಗೆಗೆ ಇರೋದು ಬಹಳಷ್ಟು ಕಷ್ಟ ಅನಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಪಕ್ಷದಲ್ಲೂ ಕೂಡ ಅಷ್ಟೇ ನಾಯಕತ್ವದ ಸಮಸ್ಯೆ ಇದೆ. ನಿಮ್ಗೆ ಗೊತ್ತಿದೆ, ಆ ಪಕ್ಷ ಇಲ್ಲಿವರೆಗೆ ಏನಾದ್ರೂ ತಮಿಳುನಾಡಿನಲ್ಲಿ ಜೀವಂತ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಕರುಣಾನಿಧಿ ಅವರ ಸಾವಿನ ನಂತರ ಅದನ್ನ ಈ ಕೆ ಸ್ಟಾಲಿನ್ ನಡ್ಸ್ಕೊಂಡು ಬರ್ತಾ ಇದ್ರು. ಈಗ ಕೆ ಸ್ಟಾಲಿನ್ ಇದನ್ನ ತನ್ನ ಮಗನಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೆ ಸ್ಟಾಲಿನ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವರ ಹೆಲ್ತ್ ಸಮಸ್ಯೆ ಇದೆ, ಆದ್ರಿಂದ ಅವರು ನೇಪಥ್ಯಕ್ಕೆ ಸರಿಯುವಂತ ಸಾಧ್ಯತೆ ಇದೆ. ಹಾಗಾಗಿ ಮುಂದೆ ಈ ಪಕ್ಷವನ್ನ ನಡೆಸಬೇಕಾದಂತವರು ಈ ಉದಯನಿಧಿ ಸ್ಟಾಲಿನ್ ಅನ್ನುವ ಪಪ್ಪು ಈತ ಮಾತಾಡುವಂತ ರೀತಿ ಎಲ್ಲದೂ ನೀವು ಗಮನಿಸಿರ್ತೀರಾ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಹೋಪ್ಸ್ ಕಾಣಿಸ್ತಾ ಇಲ್ಲ. ಹಾಗಾಗಿ ತಮಿಳುನಾಡು ಜನತೆಗೆ ಇನ್ನೊಂದು ಆಪ್ಷನ್ ಆಗಿ ಕಾಣಿಸ್ಕೊಳ್ತಾ ಇರೋದು ಈಗ ಅಣ್ಣಾಮಲೈ ಬಿಜೆಪಿಯಲ್ಲಿ ಇದ್ದಿದ್ದರಿಂದಾಗಿ ಅವರಿಗೆ ಕೆಲವೊಂದು ಹಿನ್ನಡೆ ಕೂಡ ಆಗ್ತಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿಯ ಸಿದ್ಧಾಂತವೇ ಬೇರೆ, ಹಾಗೇನೆ ಅಣ್ಣಾಮಲೈ ಅವರು ಸ್ವಲ್ಪ ಸಿದ್ಧಾಂತವನ್ನ ತಮಗೆ ಬೇಕಾದ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂಡಿದ್ರು. ಅಂದ್ರೆ ಅವರು ಹೈಕಮಾಂಡ್ ಬಳಿ ಯಾವಾಗ್ಲೂ ಕೂಡ ವಾದ ಮಾಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ, ಭಾಷೆ ವಿಷಯದಲ್ಲಿ ತಮಿಳುನಾಡಿನಲ್ಲಿ ತುಂಬಾ ಜಾಗ್ರತೆಯಲ್ಲಿರ್ಬೇಕು, ಯಾವುದೇ ಕಾರಣಕ್ಕೆ ನೀವು ತ್ರಿಭಾಷಾ ಸೂತ್ರವನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನಿಸಬೇಡಿ, ಈ ರೀತಿಯಾಗಿ ಪದೇ ಪದೇ ಹೇಳ್ಕೊಂಡಿದ್ರು. ಆದ್ರೆ ಬಿಜೆಪಿ ಆ ಮಾತನ್ನ ಕೇಳಲಿಲ್ಲ. ಅದಲ್ಲದೆ ಬೇರೆದೇ ಆದಂತಹ ಕೆಲವೊಂದು ಸಮಸ್ಯೆಗಳಿತ್ತು, ಅದನ್ನ ಬಗೆಹರಿಸಿಕೊಳ್ಳೋದ್ರಲ್ಲಿ ಬಿಜೆಪಿ ವಿಫಲ ಆಯ್ತು ಅಂತ ಹೇಳ್ಬೋದು. ಆದ್ರಿಂದ ಅಣ್ಣಾಮಲೈ ಈಗ ಪಕ್ಷವನ್ನು ಬಿಟ್ಟು ದೂರ ಸರಿದಿದ್ದಾರೆ. ಈಗ ಅವರು ತಮ್ಮದೇ ಆದಂತಹ ದಾರಿಯನ್ನ ಕಂಡುಕೊಂಡಿದ್ದಾರೆ. ಇಲ್ಲಿ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಅವರಿಗೆ ಬಹಳಷ್ಟು ಸಪೋರ್ಟ್ ಸಿಗ್ತಾ ಇದೆ, ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಸಪೋರ್ಟ್ ಅಂತ ಹೇಳ್ಕೊಂಡೆ ಹೇಳ್ತಿದ್ದಾರೆ. ಅದೇನು ಅಂತ ಹೇಳಿದ್ರೆ, ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿರುವಂತಹ ರಜನಿಕಾಂತ್ ಮತ್ತು ಅಜಿತ್ ಇವರಿಬ್ರು ಕೂಡ ಈಗ ಅಣ್ಣಾಮಲೈಗೆ ಸಪೋರ್ಟ್ ಮಾಡ್ತಾರ, ಈ ರೀತಿಯಾದಂತಹ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಅಣ್ಣಾಮಲೈ ತಮ್ಮ ಈ ವೇದಿಕೆಯ ಬಗ್ಗೆ ಅನೌನ್ಸ್ ಮಾಡಿದ ಸಂದರ್ಭದಲ್ಲೇ ರಜನಿಕಾಂತ್ ಅವರ ಹೆಸರನ್ನ ಕೂಡ ಹೇಳಿದ್ರು. ಅಂದ್ರೆ ರಜನಿಕಾಂತ್ ನನ್ನನ್ನ ಅವರ ಪಕ್ಷಕ್ಕೆ ಕರೆದಿದ್ರು, ಆದ್ರೆ ನಾನು ಬಿಜೆಪಿಗೆ ಸೇರ್ತೇನೆ ಅಂತೇಳಿ ಮಾತು ಕೊಟ್ಟಿದ್ರಿಂದಾಗಿ ರಜನಿಕಾಂತ್ ಅವ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ಆಗ್ಲಿಲ್ಲ, ಈ ರೀತಿಯಾಗಿ ಹೇಳಿದ್ರು. ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ರಜನಿಕಾಂತ್ ಅವರು ಕೂಡ ನನ್ನಲ್ಲಿರುವಂತಹ ನಾಯಕತ್ವದ ಗುಣವನ್ನ ಗುರುತಿಸಿದ್ದಾರೆ, ಹಾಗಾಗಿ ಅವ್ರ ಜೊತೆಗೆ ನನ್ನನ್ನ ಕೆಲಸ ಮಾಡುವಂತ ಕರೆದಿದ್ದಾರೆ, ಆದ್ರೆ ನನ್ಗೆ ಹೋಗ್ಲಿಕ್ಕೆ ಆಗಿಲ್ಲ. ಆದ್ರೆ ಈಗ ನನ್ನದೇ ಆದಂತಹ ಒಂದು ಪಕ್ಷವನ್ನ ಸ್ಥಾಪನೆ ಮಾಡುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ರಜನಿಕಾಂತ್ ಅವರು ನಮ್ಗೆ ಸಪೋರ್ಟ್ ಮಾಡಬಹುದು, ಈ ರೀತಿಯಾದಂತಹ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಇಲ್ಲದಿದ್ರೆ ಯಾವತ್ತೂ ರಜನಿಕಾಂತ್ ಹೆಸರನ್ನ ಹೇಳದೇ ಇರುವಂತಹ ಅಣ್ಣಾಮಲೈ ಇದ್ದಕ್ಕಿದ್ದಾಗೆ ರಜನಿಕಾಂತ್ ಹೆಸರನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದ್ರೊಳಗಡೆ ಏನೋ ಒಂದು ಪ್ಲಾನ್ ಇದ್ದೇ ಇರ್ತದೆ. ಆದ್ರೆ ರಜನಿಕಾಂತ್ ಇಲ್ಲಿವರೆಗೂ ಕೂಡ ಎಲ್ಲಿಯೂ ನಾನು ಅಣ್ಣಾಮಲೈಗೆ ಸಪೋರ್ಟ್ ಮಾಡ್ತೇನೆ ಅಂತೇಳಿ ಹೇಳಲಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮಧುರೈಯಲ್ಲಿರುವಂತಹ ಅಣ್ಣಾಮಲೈಯವರ ಅಭಿಮಾನಿಗಳು ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ, ಹಾಗೇನೆ ಒಂದು ಹೋರ್ಡಿಂಗ್ ನ ಕೂಡ ಹಾಕಿದ್ದಾರೆ. ಆ ಹೋರ್ಡಿಂಗ್ ನಲ್ಲಿ ಅಣ್ಣಾಮಲೈ ಅವರ ಜೊತೆಗೆ ರಜನಿಕಾಂತ್ ಮತ್ತು ಅಜಿತ್ ಅವರ ಫೋಟೋ ಕೂಡ ಕಾಣಿಸ್ತಾ ಇದೆ. ಅಂದ್ರೆ ರಜನಿಕಾಂತ್ ಮತ್ತು ಅಜಿತ್ ಅಣ್ಣಾಮಲೈಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳುವಂತ ಪ್ರಯತ್ನಕ್ಕೆ ಕೈ ಹಾಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಹಾಗಾಗಿ ಇಡೀ ತಮಿಳುನಾಡಿನಾದ್ಯಂತ ಈಗ ಎಲ್ಲರೂ ಮಾತಾಡಲಿ ಶುರು ಮಾಡಿದ್ದಾರೆ. ಅಣ್ಣಾಮಲೈ ಜೊತೆಗೆ ಅಜಿತ್ ಮತ್ತು ರಜನಿಕಾಂತ್ ಕೈ ಜೋಡಿಸ್ತಾ ಇದ್ದಾರೆ. ಆದ್ರಿಂದ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಖಂಡಿತವಾಗಿ ಅಣ್ಣಾಮಲೈಗೆ ಒಳ್ಳೇದಾಗ್ತದೆ, ಅವರು ಗೆದ್ರು ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ, ಈ ರೀತಿಯಾಗಿ ಮಾತಾಡ್ಲಿ ಶುರು ಮಾಡಿದ್ದಾರೆ. ಆದ್ರೆ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಇಲ್ಲಿವರೆಗೆ ರಜನಿಕಾಂತ್ ಇರ್ಬೋದು ಅಥವಾ ಅಜಿತ್ ಇರ್ಬೋದು, ಇವರಿಬ್ರು ಕೂಡ ಅಣ್ಣಾಮಲೈ ಜೊತೆಗೆ ನಾವು ಇದ್ದೇವೆ ಅಥವಾ ಅಣ್ಣಾಮಲೈಗೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ, ಈ ರೀತಿಯಂತ ಹೇಳಿಕೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಜನ ಈಗ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೌನಂ ಸಮ್ಮತಿ ಲಕ್ಷಣಂ ಅನ್ನುವ ರೀತಿಯಲ್ಲಿ ಇಲ್ಲಿ ರಜನಿಕಾಂತ್ ಮತ್ತು ಅಜಿತ್ ಸೈಲೆಂಟ್ ಆಗಿರೋ ಮುಖಾಂತರ ನಾವು ಅಣ್ಣಾಮಲೈ ಜೊತೆಗಿದ್ದೇವೆ ಅಂತ ಕೊಂಡು ತೋರಿಸ್ಕೊಳ್ತಾ ಇದ್ದಾರೆ, ಈ ರೀತಿಯಾಗಿ ಅರ್ಥೈಸ್ತಾ ಇದ್ದಾರೆ. ಇಲ್ಲಿ ರಜನಿಕಾಂತ್ ಅಣ್ಣಾಮಲೈಗೆ ಸಪೋರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ರಜನಿಕಾಂತ್ ಅವರ ಮಗಳು ಸೌಂದರ್ಯ ಅವರ ಪತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದ್ ವೇಳೆ ಅಣ್ಣಾಮಲೈ ಏನಾದ್ರೂ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದ್ರೆ ಖಂಡಿತವಾಗಿ ನಾನು ಅಣ್ಣಾಮಲೈ ಜೊತೆ ನಿಲ್ತೇನೆ, ಅವರಿಗೆ ಸಪೋರ್ಟ್ ಮಾಡ್ತೇನೆ, ಈ ರೀತಿಯಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ರಜನಿಕಾಂತ್ ಅವರ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗ್ತಾ ಇರೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಹಾಗೇನೆ ಕನ್ನಡಿಗ ಹಾಗೂ ತಮಿಳುನಾಡಿನಲ್ಲಿ ದೊಡ್ಡ ಹೆಸರನ್ನ ಮಾಡಿರುವಂತಹ ಅರ್ಜುನ್ ಸರ್ಜಾ ಕೂಡ ಒಂದು ಆಶ್ಚರ್ಯಕರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಣ್ಣಾಮಲೈ ಅವರ ಬಗ್ಗೆ ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ, ಆತ ಮುಂದಿನ ದಿನಗಳಲ್ಲಿ ಓರ್ವ ಉತ್ತಮ ಲೀಡರ್ ಆಗಿ ಹೊರಹೊಮ್ಮುತ್ತಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಆತ ಅತಿ ಬುದ್ಧಿವಂತ, ಆತನಿಗೆ ಎಲ್ಲಾ ವಿಷಯಗಳು ಗೊತ್ತು, ನಾವು ಏನೇ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ತಟ್ಟನೆ ಅಂತೇಳಿ ಉತ್ತರ ಕೊಡ್ತಾರೆ. ಅಂದ್ರೆ ಎಲ್ಲದನ್ನು ತಿಳ್ಕೊಂಡಿದ್ದಾರೆ ಅವರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬಹಳಷ್ಟು ಎತ್ತರಕ್ಕೆ ಬೆಳೀತಾರೆ, ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡ್ತಾರೆ, ಈ ರೀತಿಯಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರ್ಜುನ್ ಸರ್ಜಾ ಕೊಟ್ಟಿರುವಂತಹ ಈ ಹೇಳಿಕೆ ತಮಿಳುನಾಡಿನಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಇಲ್ಲಿವರೆಗೆ ಅರ್ಜುನ್ ಸರ್ಜಾ ದಳಪತಿ ವಿಜಯ್ ಬಗ್ಗೆ ಏನು ಮಾತಾಡಿಲ್ಲ ಅಥವಾ ಉದಯನಿಧಿ ಸ್ಟಾಲಿನ್ ಬಗ್ಗೆ ಕೂಡ ಮಾತಾಡಿಲ್ಲ. ಅದೆಲ್ಲದನ್ನು ಬಿಟ್ಟು ಅಣ್ಣಾಮಲೈ ಓರ್ವ ಶ್ರೇಷ್ಠ ನಾಯಕ, ಆತನಿಗೆ ನಾಯಕನಾಗುವಂತ ಎಲ್ಲಾ ಲಕ್ಷಣ ಇದೆ, ಆತ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಅತಿ ಎತ್ತರಕ್ಕೆ ಬೆಳೀತಾರೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರ ನಾನು ಅಣ್ಣಾಮಲೈ ಜೊತೆಗಿದ್ದೇನೆ ಅಂತಕೊಂಡು ಇಲ್ಲಿ ಓಪನ್ ಆಗಿ ಹೇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಲ್ಲದೆ ಹಲವಾರು ಎಐಡಿಎಂಕೆ ಲೀಡರ್ಸ್ ಈಗಾಗಲೇ ಅಣ್ಣಾಮಲೈ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ, ನಾವು ಅಣ್ಣಾಮಲೈ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೇವೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಅಣ್ಣಾಮಲೈಗೆ ತಮಿಳುನಾಡಿನಲ್ಲಿ ಸಿಗ್ತಾ ಇರುವಂತಹ ಈ ಬೆಂಬಲವನ್ನು ನೋಡಿದ್ರೆ ಖಂಡಿತವಾಗಿ ಅಣ್ಣಾಮಲೈ ಸದ್ಯದಲ್ಲೇ ತಮ್ಮದೇ ಆದಂತಹ ಒಂದು ರಾಜಕೀಯ ಪಕ್ಷವನ್ನ ಘೋಷಣೆ ಮಾಡ್ತಾರೆ. ಒಮ್ಮೆ ಇವರು ರಾಜಕೀಯ ಪಕ್ಷವನ್ನ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರೆ ಆಗ ಆಟೋಮೆಟಿಕ್ ಆಗಿ ಇವ್ರ ಜೊತೆ ಇನ್ನೂ ಒಂದಷ್ಟು ಜನ ಕಾಣಿಸ್ಕೊಳ್ತಾರೆ. ಆ ಮೂಲಕ ಅಣ್ಣಾಮಲೈ ಮುಂದಿನ ದಿನಗಳಲ್ಲಿ ದಳಪತಿ ವಿಜಯ್ ಮತ್ತು ಉದಯನಿಧಿ ಸ್ಟಾಲಿನ್ಗೆ ಪರ್ಯಾಯವಾಗಿ ಬೆಳೆಯುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇಲ್ಲಿ ನೀವು ಒಂದ್ ಮಾತನ್ನ ನೆನ್ಪಿಟ್ಕೊಂಡಿರಿ, ಒಂದ್ ವೇಳೆ ಅಣ್ಣಾಮಲೈ ಜೊತೆಗೆ ನಾನಿದ್ದೇನೆ ಅಂತೇಳಿ ರಜನಿಕಾಂತ್ ಒಂದು ಹೇಳಿಕೆಯನ್ನು ಕೊಟ್ಟರು ಸಾಕು, ಇಡೀ ತಮಿಳುನಾಡಿನಲ್ಲಿರುವಂತಹ ಅವರ ಅಭಿಮಾನಿಗಳು ಆಟೋಮೆಟಿಕ್ ಆಗಿ ಅಣ್ಣಾಮಲೈ ಜೊತೆ ನಿಲ್ತಾರೆ. ಆ ಮೂಲಕ ದಳಪತಿ ವಿಜಯ್ಗೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅಣ್ಣಾಮಲೈ ಖಂಡಿತವಾಗಿ ಟಕ್ಕರ್ ಕೊಡ್ತಾರೆ. ಕೇವಲ ರಜನಿಕಾಂತ್ ಮಾತ್ರ ಅಲ್ಲ, ಅಜಿತ್ ಕೂಡ ಇವರಿಗೆ ಸಪೋರ್ಟ್ ಮಾಡುವಂತ ಸಾಧ್ಯತೆ ಇದೆ. ಅರ್ಜುನ್ ಸರ್ಜಾ ಹೇಗೂ ಓಪನ್ ಆಗಿ ಹೇಳ್ಕೊಂಡು ಬಿಟ್ಟಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ಕೂಡ ಅಣ್ಣಾಮಲೈ ಜೊತೆಗೆ ನಿಂತ್ರೆ ಖಂಡಿತವಾಗಿ ಅಣ್ಣಾಮಲೈಗೆ ಆನೆ ಬಲ ಬಂದಾಗ ಆಗ್ತದೆ. ಆ ಮುಖಾಂತರ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅಣ್ಣಾಮಲೈ ಮುಖ್ಯಮಂತ್ರಿ ಗಾದಿಗೆ ಏರಿದ್ರು ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ದಳಪತಿ ವಿಜಯನ ಸದ್ಯಕ್ಕೆ ತಮಿಳುನಾಡು ಜನತೆ ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ತಮಿಳುನಾಡು ಜನತೆಯ ಮೆಂಟಾಲಿಟಿ ಯಾವ ರೀತಿ ಅಂತ ಹೇಳಿದ್ರೆ, ಇವರಿಗೆ ಬಹಳಷ್ಟು ಬೇಗ ಬೋರ್ ಆಗ್ಲಿ ಶುರು ಆಗ್ತದೆ. ಹಾಗಾಗಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಇವರು ಬದಲಾವಣೆಯನ್ನ ಬಯಸ್ತಾರೆ. ಇವರಿಗೆ ಬದಲಾವಣೆ ಅಂತ ಹೇಳಿದ್ರೆ ಪುನಃ ಎಐಡಿಎಂಕೆ ಅಥವಾ ಡಿಎಂಕೆ ಕಡೆಗೆ ಇವರು ಖಂಡಿತವಾಗಿ ಸುಳಿಲಿಕ್ಕಿಲ್ಲ. ಅದಕ್ಕೆ ಬದಲಾಗಿ ಇವರಿಗೆ ಪರ್ಯಾಯವಾಗಿ ಕಾಣಿಸ್ಕೊಳ್ತಾ ಇರೋದು ಈಗ ಅಣ್ಣಾಮಲೈ. ಇಲ್ಲಿ ಅಣ್ಣಾಮಲೈ ಅವರ ಆಯ್ಕೆ ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ, ಆತ ಅವರ ಪ್ರಾಮಾಣಿಕ, ಹಾಗೇನೆ ಸಜ್ಜನ, ಎಲ್ಲದಕ್ಕಿಂತ ಪ್ರಮುಖವಾಗಿ ಜನರ ಜೊತೆಗೆ ಬೆರೆಯುವಂತಹ ಮನಸ್ಸಿರುವಂತಹ ವ್ಯಕ್ತಿ, ಹಾಗೇನೆ ಅವ್ರು ತೋರಿಸ್ಕೊಂಡಿದ್ದಾರೆ ಕೂಡ. ಹಾಗಾಗಿ ಅರ್ಜುನ್ ಸರ್ಜಾ ಹೇಳಿರೋ ರೀತಿಯಲ್ಲೇ ಅಣ್ಣಾಮಲೈ ಮುಂದಿನ ದಿನಗಳಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಅತಿ ಎತ್ತರಕ್ಕೆ ಏರ್ತಾರೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲಾ ವಿದ್ಯಮಾನಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ಅಣ್ಣಾಮಲೈ ಬಿಜೆಪಿಯಿಂದ ಹೊರ ಹೋಗಿ ಉತ್ತಮವಾದಂತ ಕೆಲಸವನ್ನ ಮಾಡಿದ್ರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.